Hey friends, good morning. This is Shashi from Danagere. Welcome to my YouTube channel DVG Shashi. So ಮತ್ತೊಂದು ಹೊಸ ಗಣಪತಿ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ. ಸೊ ಪ್ರೆಸೆಂಟ್ ಇವಾಗ ನಾನು ಎಲ್ಲಪ್ಪ ಹೋಗ್ತಾ ಇರೋದಂದರೆ ನಮ್ಮ ದಾವಣಗೆರೆ BIT ರೋಡ್. ಸೊ BIT ಅಲ್ಲ, ಅದು BIET ಅಂತ ಗೊತ್ತು, ಬಟ್ ಈ ಸೈಲೆಂಟ್ ಆಗುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಮಾತ್ರ ಕೇಳೋಕೋಗ್ಬಿಡಿ ನನಗೆ, ಅದು ಯಾಕೆ ಸೈಲೆಂಟ್ ಆಗುತ್ತೆ ಅಂತೇಳಿ. ಎಲ್ಲರೂ ಆಡೋ ಭಾಷೆಯಲ್ಲಿ BIT ಅಂತ ರೂಢಿ ಆಗಿಬಿಟ್ಟಿದೆ. BIET ಅಂತ ಯಾರು ಅನ್ನಲ್ಲ. BIT ರೋಡಲ್ಲಿರೋ ನಮ್ಮ ಬ್ರದರ್ಸು, ಸೊ ನಮ್ಮ ಫ್ರೆಂಡ್ಸು, ಹಾಗೆ ಅದರ ನಮ್ಮ ಬ್ರದರ್ಸ್ ಸಹ ಇದ್ದಾರೆ ಗ್ರೂಪಲ್ಲಿ. ಸೊ ಗಣಪತಿ ಇಟ್ಟಿದ್ದೀವಿ, ಬರಲೇಬೇಕು ಬ್ರೋ ನೀವು ಬನ್ನಿ ಒಂದ್ಸರಿ ಅಂತ ಹೇಳ್ತಾ ಇದ್ರು, ಭಾಳ ದಿವಸದಿಂದ ಕರಿತಾ ಇದ್ರು. ಸೊ ಬನ್ನಿ, ಇವಾಗ ನಿಮಗೆ ನಮ್ಮ BIT ರೋಡ್ ಮಹಾಬಲ ಫ್ರೆಂಡ್ಸ್ ಗ್ರೂಪ್ನವರು ಗಣಪತಿನ ಯಾವ ಥರ ಇಟ್ಟಿದ್ದಾರೆ ಅಂತ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೀದಾ ಗಣಪತಿ ಹತ್ರ ಸಿಗ್ತೀನಿ, ಬನ್ನಿ. ನಾನು ನೋಡ್ತೀನಿ, ಹಾಗೆ ನಿಮಗೂ ಸಹ ತೋರಿಸ್ತೀನಿ. ವಿಡಿಯೋನ ನೋಡೋದಷ್ಟೇ ಅಲ್ಲ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ BIT ರೋಡಲ್ಲಿ ಮೋರ್ ಇದೆಯಲ್ಲ, ಸೊ ಮೋರ್ ಹಿಂದ್ಗಡೆನೇ ಇರೋದು ಫ್ರೆಂಡ್ಸ್. ಮಹಾಬಲ 2ನೇ ವರ್ಷ. ಸೊ ಹಾಗೆ ಇದು 2ನೇ ವರ್ಷ ಗಣಪತಿ ಇವರು ಇಡ್ತಾ ಇರೋದು. ಸೊ ಸಮಯ 12:30 ಮೆರವಣಿಗೆ, ಅನ್ನ ಸಂತರ್ಪಣೆ, ದಿನಾಂಕ ಮಧ್ಯಾಹ್ನ, ಗಣೇಶ ವಿಸರ್ಜನೆ ಕಾರ್ಯಕ್ರಮ. ಸೊ 15ನೇ ತಾರೀಕು ಇವರು ಗಣಪತಿನ ಬಿಡ್ತಾರೆ. ಸೊ ಎಂಟ್ರೆನ್ಸ್ ನೋಡಿ, 2ನೇ ವರ್ಷ ಇಡ್ತಾ ಇದ್ದಾರೆ. ಈ ರೇಂಜ್ ಗ್ರ್ಯಾಂಡಾಗಿ ಇಡ್ತಾ ಇದ್ದಾರೆ. ಅಲ್ಲ, ಗಣಪತಿ ಬ್ಯಾನರ್ ಹಿಂಗೆ ಹಾಕಿದ್ದಾರೆ, ಗಣಪತಿ ಹಿಂಗಿರ್ಬೋದು. ಹೌದಾ, 2ನೇ ವರ್ಷಕ್ಕೆ ಎಷ್ಟು ಗ್ರ್ಯಾಂಡ್ ಮಾಡಕತ್ತಾರೆ ಹುಡುಗರು. ದಾವಣಗೆರೆ ಕಮ್ಮಿ ಅನ್ಕೊಂಡಿರ ಗಣಪತಿ ತೋರಿಸ್ತೇವೆ. ಸೊ ಬನ್ನಿ, ಮಹಾಬಲ ಫ್ರೆಂಡ್ಸ್ ಗ್ರೂಪ್ನವರು ಗಣಪತಿ ಇಟ್ಟಿದ್ದಾರೆ. ಸೊ ಎಂಟ್ರೆನ್ಸಿಂದನೇ ಲೈಟಿಂಗ್ಸ್ ಎಲ್ಲ ಹಾಕಿ ಸಾಕತ್ತ ಮಾಡಿದ್ದಾರೆ. ಏನು ಗೊತ್ತಾ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಥರ ಗಣಪತಿ ಹಬ್ಬ ಮಾಡೋದಾಗಿರೋ ಮಜಾನೇ ಬೇರೆ. ನಾವು 17 ವರ್ಷ ಇಟ್ವಿ, ಬಟ್ ಅವಾಗೆಲ್ಲ ಈ ರೇಂಜಿಗೆಲ್ಲ ಇದ್ದಿಲ್ಲ. ಸೊ ಸಣ್ಣದಾಗಿ ಮಾಡಿದ್ರು, ಸೂಪರಾಗಿ ಮಾಡಿದ್ವಿ ಅವಾಗ. ಇಲ್ಲೇ ಇದೆ ಗಣಪತಿ. ಮೋರ್ ಪಕ್ಕ ಬಂದ್ರಿ ಅಂದರೆ ನಿಮಗೆ ಇಲ್ಲೇ ಇರೋದು ಗಣಪತಿ. ಸೊ ಏನೋ ರೆಡಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವಾಗ ಪ್ರೆಸೆಂಟ್ ನಮ್ಮ ಮಹಾಬಲ ಗಣಪತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೋಬೇಕು. ಸೊ ಅದನ್ನು ನಮ್ಮ ಫ್ರೆಂಡ್ ನಮ್ಮ ವಿನಯ್ ಅವ್ರು ತಗೊಂತಾರೆ. ಮೈಕ್ ನಿಮಗೆ ಕೊಟ್ಟಿದ್ದೀನಿ, ಒಂದೆರಡು ಕ್ವಶನ್. ನಮಸ್ತೆ ಸ್ನೇಹಿತರೆ, ಇವತ್ತು ನಾವು DVG ಶಶಿ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ಕೊತಿದ್ದೀನಿ. ಸೊ ಉದ್ದೇಶ ಇಷ್ಟೇ, ನಾವೊಂದು ಗಣೇಶನ ನೋಡೋಕ್ಕೋಸ್ಕರ ಬಂದಿದ್ವಿ. ಆ ಗಣೇಶನ ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಯಿತು, ಏನು ಕಾರಣ, ಅವರ ಅಧ್ಯಕ್ಷರ ಜೊತೆ ಹಾಗೆ ಹುಡುಗರ ಜೊತೆ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ, ನಿಮ್ಮ ಹೆಸರು ಪರಿಚಯ? ನನ್ನ ಹೆಸರು ಆದಿತ್ಯ ಯಜಮಾನ್ ಅಂತ, ದಾವಣಗೆರೆ. ಇದು 2ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಮಹೋತ್ಸವ, ಓಂ ಮಹಾಬಲ ಯುವಕರ ಸಂಘ ಅಂತ ಹೇಳಿ. 1ನೇ ವರ್ಷವೂ ಕೂಡ ದಗಡು ಶೇಟ್ ಗಣಪತಿ ಥರ ಸೇಮ್ ಅದೇ ಗಣಪತಿ ಸ್ವಾಮಿಯ ಮೂರ್ತಿ ಥರ ಮಾಡಿದ್ವಿ. ಇದು 2ನೇ ವರ್ಷದ ಹಬ್ಬ. ಸೊ ನಾಳೆ ಅಂದರೆ 13ನೇ ತಾರೀಕು ಅನ್ನಸಂತರ್ಪಣೆ ಇದೆ. ಆಮೇಲೆ 15ನೇ ತಾರೀಕು ವಿಸರ್ಜನೆ ಇದೆ. ಕೃಷ್ಣ 14+ ಅಂತ ದಾವಣಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ DJ ಬರ್ತಾಯಿದೆ. ಯಾರೂ ಕರೆಸಿರಲಿಲ್ಲ, ಫಸ್ಟ್ ಟೈಮ್. 8 ಬಾಕ್ಸು, ಮುದ್ದಡ್ಗಿ, ಬೆಳಗಾಂ ಡಿಸ್ಟ್ರಿಕ್ಟು, ಮೂಡ್ಲಿಗಿ ತಾಲೂಕು ಅಂತ ಅಂದು. ಸೊ ಎಲ್ಲರೂ ತಾವು ಬರಬೇಕು, ಬಂದು ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ. ಗಣಪತಿ ವಿಸರ್ಜನೆ ಬಂದುಬಿಟ್ಟು ಸಂಜೆ 3:30 4 ಗಂಟೆಯಿಂದ
ಹರಿಹರ ಹೊಳೆ ಹರಿಹರ ಹೊಳೆ. ಓಂ ಮಹಾಬಲ ಗಣಪತಿ ಕಿ ಶ್ರೀ ವಿದ್ಯಾ ಗಣಪತಿ ಕಿ ಶ್ರೀ ವಿದ್ಯಾ ಗಣಪತಿ ಕಿ. ಸ್ನೇಹಿತರಾಗಿ ಒಂದು ನಿಮ್ಮ ಸಣ್ಣ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ಈ ವಿಡಿಯೋನ ಮಾಡ್ತಾ ಇರೋದು ಗುರುವಾರ ಮಾಡ್ತಾ ಇದ್ದೀನಿ. ಅಂದರೆ ಗುರುವಾರ ಅಂದರೆ ಶುಕ್ರವಾರ ಇವರು ಅನ್ನ ಸಂತರ್ಪಣೆಗಳಿದ್ದಾರೆ. ಸೊ ಈ ವಿಡಿಯೋನ ಶನಿವಾರ ಆಗ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಅದೊಂದು ಇನ್ಫಾರ್ಮೇಷನ್ ಕೊಡೋದಿತ್ತು. ಸೊ ಈ ನೀವು ವಿಡಿಯೋ ನೋಡೋದು ಹಿಂದೆ ದಿವಸನೇ ಅನ್ನ ಸಂತರ್ಪಣೆ ಆಗಿರುತ್ತೆ ಇವ್ರದ್ದು. ಬಟ್ ಗಣಪತಿ ವಿಸರ್ಜನೆ ಇದೆ ಅಲ್ಲ, ಸೊ ನಾಳೆ ಇರುತ್ತೆ. ಸೊ ಭಾನುವಾರ ಇರುತ್ತೆ. ಸೊ ಭಾನುವಾರ ದಾವಣಗೆರೆ ಸುತ್ತಮುತ್ತ ಆಗಿರ್ಬೋದು, ಹಾಗೆ ಆಂಜನೇಯ ಬಣ್ಣ ಆಗಿರ್ಬೋದು, ವಿದ್ಯನಾರ ಆಗಿರ್ಬೋದು, ಸುತ್ತಮುತ್ತ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು. ಹಾಗೆ ಡಿ ಜೆ ಬಗ್ಗೆ ಹೇಳಿದರು. ಬರೋ ಒಂದು ಡಿಜೆನ 2 ಡಿಜೆನ? ಒಂದು ಡಿ ಜೆ. ಸೊ ಒಂದು ಡಿ ಜೆ ಹೇಳಿದರು. ಹಾಗೆ ದಾವಣಗೆರೆಯಲ್ಲಿ ಯಾರು ತರಿಸಿಲ್ಲ, ಫಸ್ಟ್ ಟೈಮ್ ತರಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆದರೆ ನಾನು ಟೈಮ್ ಮಾಡ್ಕೊಂಡು ಬಂದು ವಿಡಿಯೋ ಆದರೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಾಂದರೆ ಸುತ್ತಮುತ್ತ ಯಾರ್ಯಾರು ಆದಷ್ಟು ಜನ ಬಂದು ಗಣಪತಿನ ಯಶಸ್ವಿಯಾಗಿ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದೆ ಅಂತ ಕಮೆಂಟ್ ಮಾಡಿ. ಸೊ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್. ಇನ್ನೊಂದು ಸದರಿ ಮತ್ತೆ